ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 4 ಅನ್ನ ಡಿಸ್ಕಸ್ ಮಾಡೋಣ ಮೆಷಿನ್ ಲರ್ನಿಂಗ್ ಅಲ್ಲಿ. ಸೊ ಪ್ರಾಬ್ಲಮ್ಸ್ಗಳು ಏನೇನಿದಾವೆ ಅವುಗಳನ್ನೆಲ್ಲ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಯಾಕಂತಂದ್ರೆ ಒಂದೇ ವಿಡಿಯೋದಲ್ಲಿ ನಾನು ಹೇಳ್ಕೊಡಕ್ ಹೋದ್ರೆ ಇದೇ ವಿಡಿಯೋದಲ್ಲಿ ಅವಾಗ ನಾನು ಕೂಡ ಸ್ಪೀಡಾಗಿ ಹೇಳ್ಕೊಳಕ್ ಹೋಗ್ತೀನಿ, ಮತ್ತೆ ನಿಮಗೂ ಕೂಡ ಅಷ್ಟು ನೀಟಾಗಿ ಅರ್ಥ ಆಗಲ್ಲ. ಸೊ ವೈಟ್ ಬೋರ್ಡ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಎಲ್ಲದನ್ನು ಕೂಡ ಕವರ್ ಮಾಡಿದ್ದೀನಿ ಮಾಡ್ಯೂಲ್ 4ದು. ಸೊ ಅವು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಮತ್ತೆ ಈ ಒಂದು PDF ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ಮಾಡ್ಯೂಲ್ 4 ಅಂತ ಬಂದಾಗ ಥಿಯರಿ ಕಾನ್ಸೆಪ್ಟ್ಗಳು ಆಲ್ಮೋಸ್ಟ್ ಕಡಿಮೆ ಇರೋದು. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವ್ಯಾವುದು ಅಂತ. ಸೊ ಫಸ್ಟ್ ಬರುವಂಥದ್ದು ಪ್ರಿಯರ್ ಪ್ರೊಬ್ಯಾಬಿಲಿಟಿ. ಸೊ ಪ್ರಿಯರ್ ಪ್ರೊಬ್ಯಾಬಿಲಿಟಿ ಮತ್ತೆ ಬೇಸ್ ಥಿಯರಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಪ್ರಿಯರ್ ಪ್ರೊಬ್ಯಾಬಿಲಿಟಿನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? P of H. ಸೊ ವಿ ಕ್ಯಾನ್ ಡಿನೋಟ್ ಇಟ್ ಯೂಸಿಂಗ್ ದ P of H. ಪ್ರಿಯರ್ ಪ್ರೊಬ್ಯಾಬಿಲಿಟಿ ಅಂತಂದ್ರೇನು? ಇಟ್ ಈಸ್ ದ ಇನಿಷಿಯಲ್ ಪ್ರೊಬ್ಯಾಬಿಲಿಟಿ ಆಫ್ ಎ ಹೈಪೋಥಿಸಿಸ್ ಬಿಫೋರ್ ಸೀಯಿಂಗ್ ಎನಿ ಡೇಟಾ. ಅಂತಂದ್ರೆ ಇನ್ನೂ ಕೂಡ ನಾವು ಡೇಟಾನ ಇನ್ನೂ ಕೂಡ ಟಚ್ಚೇ ಮಾಡಿರಲ್ಲ, ಏನ್ ಡೇಟಾ ಇದೆ ಅಂತ ನಮಗೆ ಗೊತ್ತಾಗಿರಲ್ಲ, ಅದಕ್ಕಿಂತ ಮುಂಚೆನೆ ಕೂಡ ನಾವೇನ್ ಮಾಡಿರ್ತೀವಿ? ಪ್ರಿಡಿಕ್ಟ್ ಮಾಡಿರ್ತೀವಿ, ಸರಿನಾ? ಸೊ ಇನ್ನೂ ಕೂಡ ಮಳೆ ಬರಂಗ್ ಆಗಿರಲ್ಲ. ಸೊ ಅದಕ್ಕಿಂತ ಮುಂಚೆನೆ ಏನ್ ಮಾಡ್ತೀವಿ? ಇವತ್ತು ಮಳೆ ಬರ್ಬೋದು, ಯಾಕಂತಂದ್ರೆ ಸೆಕೆ ಆಗ್ತಾ ಇದೆ ಜಾಸ್ತಿ, ಇವತ್ತು ಮಳೆ ಬರ್ಬೋದು. ಸೊ ಇದನ್ನ ನಾವು ಮಳೆ ಬರೋದಕ್ಕಿಂತ ಮುಂಚೆನೆ ನಾವು ಡಿಸೈಡ್ ಮಾಡಿದ್ವಿ. ಇನ್ನು ಕೂಡ ಮೋಡನೂ ಕೂಡ ಬಂದಿಲ್ಲ, ಅದಕ್ಕಿಂತ ಮುಂಚೆ ಡಿಸೈಡ್ ಮಾಡಿದೀವಿ ಯಾವ ರೀತಿ ಸೆಕೆ ಜಾಸ್ತಿ ಆಗ್ತಾ ಇದೆ, ಮಳೆ ಬರ್ಬೋದು ಅಂತ. ಸೊ ಈ ರೀತಿ ಪ್ರಯರ್ ಆಗಿ ಪ್ರೊಬ್ಯಾಬಿಲಿಟಿಯನ್ನ ಹೇಳುವಂಥದ್ದನ್ನ ಏನಂತ ಕರಿತೀವಿ ನಾವು? ಇನಿಷಿಯಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ, ಅಥವಾ ಪ್ರಯರ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಏನು? ಪ್ರೊಬ್ಯಾಬಿಲಿಟಿ ದಟ್ ಎನ್ ಇಮೇಲ್ ಈಸ್ ಸ್ಪ್ಯಾಮ್ ಬಿಫೋರ್ ಚೆಕಿಂಗ್ ದ ಕಂಟೆಂಟ್, ಸರಿನಾ? ಸೊ ಇವಾಗ ಇಮೇಲ್ ಒಂದನ್ನ ಸೆಂಡ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ಮೇಲ್ನೋಟದಲ್ಲಿ ಏನಾದ್ರೂ ಕೂಡ ನಮಗೆ ಸ್ಪ್ಯಾಮ್ ಅಂತ ಅನ್ಸಿದ್ರೆ ಫುಲ್ ಕಂಟೆಂಟ್ ಅನ್ನು ಓದ್ದಲೇನೆ ನಾವು ಸ್ಪ್ಯಾಮ್ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಯಾರು ಒಬ್ರು ನಿಮ್ಗೆ ಕಾಲ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಅಲ್ಲೇನಾದ್ರೂ ಕೂಡ ಸ್ಪ್ಯಾಮ್ ಡಿಟೆಕ್ಟೆಡ್ ಅಂತ ಬಂದ್ಬಿಟ್ರೆ ಅದು ಸ್ಪ್ಯಾಮೋ ಇಲ್ಲೋ ನಮಗೆ ಗೊತ್ತಿಲ್ಲ, ಬಟ್ ಸ್ಪ್ಯಾಮ್ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಸೊ ಈ ರೀತಿ. ನೆಕ್ಸ್ಟ್ ಬೇಸ್ ಥಿಯರಮ್ ಅಂತ ಅಂದ್ರೇನು? ಇಟ್ ಈಸ್ ಯೂಸ್ಡ್ ಟು ಅಪ್ಡೇಟ್ ದ ಪ್ರೊಬ್ಯಾಬಿಲಿಟಿ ಆಫ್ಟರ್ ಅಬ್ಸರ್ವಿಂಗ್ ದ ಎವಿಡೆನ್ಸ್, ಸರಿನಾ? ಸೊ ಫಸ್ಟ್ ನಾವು ಪ್ರಯರ್ ಪ್ರೊಬ್ಯಾಬಿಲಿಟಿ. ಸೊ ಪ್ರಯರ್ ಪ್ರೊಬ್ಯಾಬಿಲಿಟಿಯಲ್ಲಿ ನಾವೊಂದು ಪ್ರೊಬ್ಯಾಬಿಲಿಟಿಯನ್ನ ಗೆಸ್ ಮಾಡಿರ್ತೀವಿ, ಅದ್ರದ್ದು ಡೇಟಾವನ್ನ ಚೆಕ್ ಮಾಡಾದ್ಮೇಲೆ ಏನು ಪ್ರೊಬ್ಯಾಬಿಲಿಟಿ ಬರುತ್ತಲ್ವಾ, ಸೊ ಅದನ್ನ ನಾವೇನಂತ ಕರಿತೀವಿ? ಬೇಸ್ ಥಿಯರಮ್. ಸೊ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಾವು ಮಾತಾಡ್ತೀವಿ. ಸೊ ಬೇಸ್ ಥಿಯರಮ್ದು ಫಾರ್ಮುಲಾ ಇದೆ. ಸೊ ಫಾರ್ಮುಲಾನ ನೀವು ಬರಿಬೇಕಾಗತ್ತೆ, ಸರಿನಾ? ಸೊ ಫಾರ್ಮುಲಾ ನಿಮಗೆ ನೀಟಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ HML ಅಂತ ಅಂದ್ರೇನು? ಮ್ಯಾಕ್ಸಿಮಮ್ ಲೈಕ್ಲಿಹುಡ್ ಹೈಪೋಥಿಸಿಸ್. ಚೂಸಸ್ ದ ಹೈಪೋಥಿಸಿಸ್ ವಿತ್ ದ ಹೈಯೆಸ್ಟ್ ಲೈಕ್ಲಿಹುಡ್. ಸೊ ಹೈಯೆಸ್ಟ್ ಲೈಕ್ಲಿಹುಡ್ ಇರುವಂತಹ ಹೈಪೋಥಿಸಿಸ್ ಅನ್ನ ಚೂಸ್ ಮಾಡ್ತಾ ಹೋಗುತ್ತೆ. ಸೊ ಅದ್ರದ್ದು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡೋದು ಅಂತ ಇಲ್ಲೇ ಕೊಟ್ಟಿದ್ದೀನಿ. ಡಸ್ ನಾಟ್ ಕನ್ಸಿಡರ್ ದ ಪ್ರಯರ್ ಪ್ರೊಬ್ಯಾಬಿಲಿಟಿ. ಸೊ ಪ್ರಯರ್ ಪ್ರೊಬ್ಯಾಬಿಲಿಟಿ ಅಂತ ಅಂದ್ರೇನು? ಇನ್ನು ಕೂಡ ಡೇಟಾನ ನಾವು ಕರೆಕ್ಟಾಗಿ ನೋಡ್ದಲೇನೆ ನಾವು ಒಂದು ಪ್ರೊಬ್ಯಾಬಿಲಿಟಿಯನ್ನ ಅಂತ ಅಂದ್ರೆ ನಮ್ಮ ಒಂದು ಪರ್ಸೆಪ್ಷನ್ ಅನ್ನ ತೋರಿಸೋದನ್ನ ಪ್ರಯರ್ ಪ್ರೊಬ್ಯಾಬಿಲಿಟಿ ಅಂತೀವಿ. ಸೊ ಅದನ್ನ ಅದು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ HMAP, ಮ್ಯಾಕ್ಸಿಮಮ್ ಎ ಪೋಸ್ಟೀರಿಯರ್ ಹೈಪೋಥಿಸಿಸ್ ಅಂತ ಅಂದ್ರೇನು? ಚೂಸಸ್ ದ ಹೈಪೋಥಿಸಿಸ್ ವಿತ್ ದ ಹೈಯೆಸ್ಟ್ ಪೋಸ್ಟೀರಿಯರ್ ಪ್ರೊಬ್ಯಾಬಿಲಿಟಿ, ಸರಿನಾ? ಸೊ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ ಕೊಟ್ಟಿದ್ದೀವಿ. ಬೋತ್ ಲೈಕ್ಲಿಹುಡ್ ಅಂಡ್ ಪ್ರಯರ್ ಪ್ರೊಬ್ಯಾಬಿಲಿಟಿ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾವೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಏನಾದ್ರೂ ಕೂಡ ನಾವು ಇಮೇಲ್ಗಳನ್ನ ಸ್ಪ್ಯಾಮ್ ಮತ್ತೆ ನಾಟ್ ಸ್ಪ್ಯಾಮ್ ಅಂತ ನಾವೇನಾದ್ರೂ ಕ್ಲಾಸಿಫೈ ಮಾಡಿದ್ರೆ ಪ್ರಯರ್ ಪ್ರೊಬ್ಯಾಬಿಲಿಟಿ ಏನಾಗ್ಬೋದು? ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ, ಪ್ರಯರ್ ಪ್ರೊಬ್ಯಾಬಿಲಿಟಿದು ಎಕ್ಸಾಂಪಲ್ಸ್. ನೆಕ್ಸ್ಟ್ ಲೈಕ್ಲಿಹುಡ್ದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ HML ಏನು ಯೂಸ್ ಮಾಡುತ್ತೆ? ಕೇವಲ ಕಂಪೇರ್ಸ್ ಓನ್ಲಿ ದ ಲೈಕ್ಲಿಹುಡ್, ಸರಿನಾ? ಪ್ರಯರ್ ಪ್ರೊಬ್ಯಾಬಿಲಿಟಿನ ಅದು ಯೂಸ್ ಮಾಡಲ್ಲ. ಸೊ ಕಂಪೇರ್ ಮಾಡಿದಾಗ ಏನಾಯ್ತು? 0.7 ಈಸ್ ಗ್ರೇಟರ್ ದೆನ್ 0.5. ಸೊ ಅದನ್ನ ಕನ್ಸಿಡರ್ ಮಾಡಿದ್ರೆ 0.7 ಯಾವುದಕ್ಕಿರೋದು? ಸ್ಪ್ಯಾಮ್ಗಿದೆ. 0.5 ಯಾವುದಕ್ಕಿದೆ? ನಾಟ್ ಸ್ಪ್ಯಾಮ್ಗಿದೆ. ಸೊ ಸ್ಪ್ಯಾಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆ? 0.7 ಈಸ್ ಗ್ರೇಟರ್ ದೆನ್ 0.5. ನೆಕ್ಸ್ಟ್ HMAP ಅಂತ ಬಂದಾಗ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಸ್ಪ್ಯಾಮ್ ಅಂತ ಬಂದಾಗ ಇಲ್ಲಿ 0.7 ಇದೆ, ನೆಕ್ಸ್ಟ್ ಇಲ್ಲಿ 0.4 ಇದೆ. ಸೊ ಅವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡುತ್ತೆ. ನೆಕ್ಸ್ಟ್ ನಾಟ್ ಸ್ಪ್ಯಾಮ್ ಅಲ್ಲಿ 0.5 ಮತ್ತೆ 0.6 ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡುತ್ತೆ. ಸೊ ಇವೆರಡರಲ್ಲಿ ದೊಡ್ಡ ವ್ಯಾಲ್ಯೂ ಯಾವುದು? 0.30. ಸೊ ನಾಟ್ ಸ್ಪ್ಯಾಮ್ ಆಗಿ ಅದು ಕ್ಯಾಟಗರೈಸ್ ಮಾಡ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್. ಸೊ ಟೈಪ್ಸ್ ಯಾವ್ಯಾವ ಬರ್ತವೆ? ಅದಕ್ಕಿಂತ ಮುಂಚೆ ನಾವು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅಂದ್ರೆ ಏನು ಅಂತ ಬರಿಬೇಕು. ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅಂದ್ರೇನು? ANNs ಅಂತ ಕೂಡ ಕರಿಬಹುದು. ಆರ್ ಕಂಪ್ಯೂಟಿಂಗ್ ಮಾಡೆಲ್ಸ್ ಇನ್ಸ್ಪೈರ್ಡ್ ಬೈ ಹ್ಯೂಮನ್ ಬ್ರೈನ್. ಯಾವ ರೀತಿ ನಮ್ಮಲ್ಲಿ ನ್ಯೂರಲ್ ನೆಟ್ವರ್ಕ್ಸ್ ಇರ್ತವೆ ಆ ರೀತಿ ಇಲ್ಲಿ ಇನ್ಸ್ಪಿರೇಷನ್ ಅನ್ನ ತಗೊಂಡು ಕಂಪ್ಯೂಟ್ ಮಾಡಿರೋದು. ಕನ್ಸಿಸ್ಟ್ ಆಫ್ ಇನ್ಪುಟ್ ಲೇಯರ್, ಹಿಡನ್ ಲೇಯರ್ ಅಂಡ್ ಔಟ್ಪುಟ್ ಲೇಯರ್ಸ್. ಟೈಪ್ಸ್ ಆರ್ ಬೇಸ್ಡ್ ಆನ್ ದ ಕನೆಕ್ಟಿವಿಟಿ, ಡೇಟಾ ಫ್ಲೋ ಅಂಡ್ ಲರ್ನಿಂಗ್ ಮಾಡೆಲ್ಸ್. ಸೊ ಯಾವ್ಯಾವ ಬರ್ತವೆ? ಫೀಡ್ ಫಾರ್ವರ್ಡ್ ನ್ಯೂರಲ್ ನೆಟ್ವರ್ಕ್. ಸೊ ಇದರಲ್ಲಿ ಏನಾಗುತ್ತೆ? ಓನ್ಲಿ ಇನ್ ಒನ್ ಡೈರೆಕ್ಷನ್.
ಸೊ ಒಂದು ಇನ್ಪುಟ್ ಆಗಿದೆ ಅಂತಂದ್ರೆ ಅದು ನೆಕ್ಸ್ಟ್ ಏನಾಗುತ್ತೆ ಔಟ್ಪುಟ್ ಆಗುತ್ತೆ. ಸೊ ಆ ಔಟ್ಪುಟ್ ಬೇರೆದಕ್ಕೆ ಇನ್ಪುಟ್ ಆಗ್ತಾ ಹೋಗುತ್ತೆ. ಸೊ ಒಂದಕ್ಕೆ ಇನ್ನೊಂದು ಇನ್ಪುಟ್ ಆಗ್ತಾ ಹೋಗುತ್ತೆ. ಅದೇ ಸೊ ಒಂದಕ್ಕೆ ಇನ್ನೊಂದು ಇನ್ಪುಟ್ ಆಗ್ತಾ ಹೋಗುತ್ತೆ, ಫೀಡ್ ಫಾರ್ವರ್ಡ್ ನೆಟ್ವರ್ಕ್. ಸೊ ಒಂದಕ್ಕೊಂದು ಪಾಸ್ ಮಾಡ್ದಂಗೆ. ಈಗ ಇಟ್ಕೆ ಒಂದು 10 ಜನ ಇದ್ದಾರೆ ಅಂತಂದ್ರೆ ಒಬ್ರು ಇನ್ನೊಬ್ರಿಗೆ ಕೊಟ್ಟಂಗೆ, ಇನ್ನೊಬ್ರಿಗೆ ಕೊಟ್ಟಂಗೆ, ಸರಿನಾ? ಸೊ ಇವನು ಏನ್ ಮಾಡ್ತಾ ಇದ್ದಾನೆ, ಇನ್ಪುಟ್ ಮಾಡ್ತಾ ಇದ್ದಾನೆ ಇವನಿಗೆ. ಸೊ ಇದು ಔಟ್ಪುಟ್ ಆದಂಗೆ ಆಯ್ತು ಅವನಿಗೆ ಕೊಟ್ಟಿದ್ದು. ಬಟ್ ಅವನಿಗೆ ಏನಾಗ್ತಾ ಇದೆ, ತಗೊಂತ ಇದ್ದಾನೆ, ಇನ್ಪುಟ್ ಆದಂಗೆ ಆಯ್ತು. ಸೊ ಪಕ್ಕದನಿಗೆ ಕೊಡ್ತಾ ಇದ್ದಾನೆ. ಸೊ ಈ ರೀತಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫುಲ್ಲಿ ಕನೆಕ್ಟೆಡ್ ನ್ಯೂರಲ್ ನೆಟ್ವರ್ಕ್. ಸೊ ಫುಲ್ಲಿ ಕನೆಕ್ಟೆಡ್ ನ್ಯೂರಲ್ ನೆಟ್ವರ್ಕ್ ಅಂತಂದ್ರೆ ಆಲ್ ನ್ಯೂರಾನ್ಸ್ ಇನ್ ದ ನೆಕ್ಸ್ಟ್ ಲೇಯರ್. ಸೊ ನೆಕ್ಸ್ಟ್ ಲೇಯರ್ ಅಲ್ಲಿ ಇರ್ತವೆ ಅಂತಂದ್ರೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಸೊ ಇವಾಗ ABCDE ಅಂತ ಇದಾವೆ ಅಂತ ಅನ್ಕೊಂಡ್ರೆ ಎ ಇಂದ ABCDE ಅಷ್ಟಕ್ಕೂ ಕೂಡ ಪಾತ್ ಇರುತ್ತೆ, ಡಿ ಇಂದ ABCDE ಅಷ್ಟಕ್ಕೂ ಕೂಡ ಪಾತ್ ಇರ್ತವೆ. ಸೊ ಈ ರೀತಿ. ನೆಕ್ಸ್ಟ್ ಮಲ್ಟಿ ಲೇಯರ್ ಪರ್ಸೆಪ್ಟ್ರಾನ್ ಆಸ್ ಮಲ್ಟಿಪಲ್ ಇಡನ್ ಲೇಯರ್. ಸೊ ನಾನು ಇಲ್ಲಿ ತೋರಿಸಿದೆ 3 ಲೇಯರ್ಗಳು ಇರ್ತವೆ, ಇನ್ಪುಟ್ ಲೇಯರ್, ಇಡನ್ ಲೇಯರ್ ಮತ್ತೆ ಔಟ್ಪುಟ್ ಲೇಯರ್ ಅಂತ. ಸೊ ಇದರಲ್ಲಿ ಮಲ್ಟಿಪಲ್ ಇಡನ್ ಲೇಯರ್ ಇರ್ತವೆ. ಸೊ ಯೂಸಸ್ ದ ಬ್ಯಾಕ್ ಪ್ರೊಪಗೇಷನ್ ಫಾರ್ ದಿ ಟ್ರೈನಿಂಗ್, ಸರಿನಾ? ಸೊ ಕ್ಯಾನ್ ಸಾಲ್ವ್ ದಿ ಕಾಂಪ್ಲೆಕ್ಸ್ ಅಂಡ್ ದ ನಾನ್ ಲೀನಿಯರ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಫೀಡ್ಬ್ಯಾಕ್ ನ್ಯೂರಲ್ ನೆಟ್ವರ್ಕ್, ಸರಿನಾ? RNN ಅಂತ ಕೂಡ ಕರಿಬಹುದು ನಾವು ಅದನ್ನ. ಆಸ್ ದ ಫೀಡ್ಬ್ಯಾಕ್ ಕನೆಕ್ಷನ್, ಲೂಪ್ಗಳಿರ್ತವೆ. ಫೀಡ್ಬ್ಯಾಕ್ ಕನೆಕ್ಷನ್ ಅಂತಂದ್ರೆ ಲೂಪ್ಗಳಿರ್ತವೆ. ಕ್ಯಾನ್ ರಿಮೆಂಬರ್ ದ ಪಾಸ್ಟ್ ಇನ್ಫಾರ್ಮೇಶನ್. ಸೊ ಇಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಆಕ್ಟಿವೇಶನ್ ಫಂಕ್ಷನ್. ಆಕ್ಟಿವೇಶನ್ ಫಂಕ್ಷನ್ ಅಂತ ಅಂದ್ರೆ ಏನು? Activation function is a mathematical function used in the neural network to decide whether a neuron should be activated or not. ಸರಿನಾ? ಸೊ ಒಂದು ನ್ಯೂರಾನ್ ಆಕ್ಟಿವೇಟ್ ಆಗಬೇಕು ಇಲ್ಲೋ ಅಂತ ಡಿಸೈಡ್ ಮಾಡೋದು ಅದು ಆಕ್ಟಿವೇಶನ್ ಫಂಕ್ಷನ್. ಇಟ್ ಟೇಕ್ಸ್ ದ ಇನ್ಪುಟ್ ಸಿಗ್ನಲ್, ಪ್ರೊಸೆಸಸ್ ದೆಮ್ ಅಂಡ್ ಪ್ರೊಡ್ಯೂಸಸ್ ದ ಔಟ್ಪುಟ್ ಆಫ್ ದಿ ನೆಕ್ಸ್ಟ್ ಲೇಯರ್. ಸೊ ಇಲ್ಲಿಂದ ಇನ್ಪುಟ್ ತಗೊಂಡು ನೆಕ್ಸ್ಟ್ ಲೇಯರ್ಗೆ ಔಟ್ಪುಟ್ ಅನ್ನ ಕೊಡ್ತಾ ಹೋಗುತ್ತೆ. ಟೈಪ್ಸ್ ಅಂತ ಬಂದಾಗ ನಮಗೆ ಬೈನರಿ ಸ್ಟೆಪ್ ಫಂಕ್ಷನ್, ಸಿಗ್ಮಾಯ್ಡ್ ಫಂಕ್ಷನ್ಗಳು ಬರ್ತವೆ. ಅವುಗಳನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಥ್ರಾಶ್ ಫಂಕ್ಷನ್ ಬರುತ್ತೆ, ರೆಕ್ಟಿಫೈಡ್ ಲೀನಿಯರ್ ಯೂನಿಟ್ ಫಂಕ್ಷನ್ ಬರುತ್ತೆ. ನೆಕ್ಸ್ಟ್ ಲೀಕಿ ರೆಕ್ಟಿಫೈಡ್ ಲೀನಿಯರ್ ಯೂನಿಟ್ ಬರುತ್ತೆ, ಸಾಫ್ಟ್ ಮ್ಯಾಕ್ಟ್ ಫಂಕ್ಷನ್. ಸೊ ಇವಷ್ಟರದ್ದು ಕೂಡ ರೆಪ್ರೆಸೆಂಟೇಷನ್ ಅನ್ನ ನೀವು ಕಲಿಬೇಕು, ಸಾಕು ಅಷ್ಟೇ. ರೆಪ್ರೆಸೆಂಟೇಷನ್ ಮತ್ತೆ ಒಂದೆರಡೆರಡು ಲೈನ್ ಹಂಗಂದ್ರೆ ಏನು ಅಂತ ಬರೆದ್ರೆ ಸಾಕು. ಬ್ರೂಟ್ ಫೋರ್ಸ್ ಮ್ಯಾಪ್ ಲರ್ನಿಂಗ್ ಅಲ್ಗಾರಿದಮ್, ಸರಿನಾ? ಮ್ಯಾಪ್ ಅಂತಂದ್ರೇನು, ಮ್ಯಾಕ್ಸಿಮಮ್ ಎ ಪೋಸ್ಟೇರಿಯರ್. ಸೊ ಅದನ್ನ ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಅಂದ್ರೆ ಏನು ಅಂತ. ಎಸ್. ಸೊ ಲರ್ನಿಂಗ್ ಸೆಲೆಕ್ಟ್ಸ್ ದಿ ಹೈಪೋಥಿಸಿಸ್ ವಿತ್ ಹೈಯರ್ ಪೋಸ್ಟೀರಿಯರ್ ಪ್ರೊಬ್ಯಾಬಿಲಿಟಿ, ಸರಿನಾ? ಹೈಯರ್ ಪೋಸ್ಟೀರಿಯರ್ ಪ್ರೊಬ್ಯಾಬಿಲಿಟಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. ಇಟ್ ಯೂಸಸ್ ದ ಬೇಸ್ ಥಿಯರಮ್ ಟು ಎವ್ಯಾಲ್ಯೂಯೇಟ್ ಆಲ್ ಪಾಸಿಬಲ್ ಹೈಪೋಥಿಸಿಸ್. ಸೊ ಇದನ್ನ ಫಾರ್ಮುಲಾನ ನೀಟಾಗಿ ಕಲ್ತ್ಕೋಬೇಕು. ಸೊ ಅದನ್ನ ಬರೆಯೋದನ್ನ ಕಲ್ತ್ಕೊಳ್ಳಿ. ಸ್ಟೆಪ್ಸ್ ಏನ್ ಬರ್ತವೆ? ಸ್ಟೆಪ್ಸ್ ಟು ಬ್ರೂಟ್ ಫೋರ್ಸ್ ಮ್ಯಾಪ್ ಅಲ್ಗಾರಿದಮ್. ಡಿಫೈನ್ ದ ಹೈಪೋಥಿಸಿಸ್ ಸ್ಪೇಸ್, ಇನಿಷಿಯಲೈಸ್ ದ ಪ್ರೊಬ್ಯಾಬಿಲಿಟೀಸ್. ಯಾವ ಪ್ರೊಬ್ಯಾಬಿಲಿಟಿ ಯೂಸ್ ಆಗೋದು? ಪ್ರಯರ್ ಪ್ರೊಬ್ಯಾಬಿಲಿಟಿ, ಸರಿನಾ? ನೆಕ್ಸ್ಟ್ ಕಾಂಪ್ಯೂಟ್ ಲೈಕ್ಲಿಹುಡ್, ಅಪ್ಲೈ ದ ಬೇಸ್ ರೂಲ್ ಅಂಡ್ ಸೆಲೆಕ್ಟ್ ದ ಬೆಸ್ಟ್ ಹೈಪೋಥಿಸಿಸ್, ಸರಿನಾ? ಫಸ್ಟ್ ಏನ್ ಮಾಡ್ತೀವಿ ನಾವಲ್ಲಿ ಪ್ರಯರ್ ಪ್ರೊಬ್ಯಾಬಿಲಿಟಿನ ಅಸೈನ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಬೇಸ್ ರೂಲ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಬೆಸ್ಟ್ ಹೈಪೋಥಿಸಿಸ್ ಯಾವುದು ಅಂತ ಕಂಡಿಡ್ಕೊಂಡು ಅದನ್ನ ಚೂಸ್ ಮಾಡ್ತೀವಿ. ಔಟ್ಪುಟ್ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಲೈಕ್ಲಿಹುಡ್ ಎಸ್ಟಿಮೇಷನ್, MLE ಅಂತ ಕರೀತಾರೆ. ನೆಕ್ಸ್ಟ್ ಮಿನಿಮಮ್ ಡಿಸ್ಕ್ರಿಪ್ಷನ್ ಲೆಂತ್, ಸೊ MDL ಅಂತ ಕರೀತಾರೆ. ಸೊ ಇವೆರಡು ಕೂಡ ನಿಮಗೆ ಗೊತ್ತಿರಬೇಕು. MLE selects the hypothesis that maximizes the likelihood of observed data. ಅಬ್ಸರ್ವ್ಡ್ ಡೇಟಾದು ಲೈಕ್ಲಿಹುಡ್ ಅನ್ನ ಮ್ಯಾಕ್ಸಿಮೈಸ್ ಮಾಡುತ್ತಲ್ಲ, ಸೊ ಅದನ್ನ ಏನಂತ ಕರಿತೀವಿ? MLE ಅಂತ ಕರಿತೀವಿ. ಸೊ ಅದ್ರದ್ದು ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನ ಬರೀಬೇಕು. ಇಟ್ ಡಸ್ ನಾಟ್ ಕನ್ಸಿಡರ್ ದ ಪ್ರಯರ್ ಪ್ರೊಬ್ಯಾಬಿಲಿಟಿ. ಸೊ ಪ್ರಯರ್ ಪ್ರೊಬ್ಯಾಬಿಲಿಟಿ ಇಲ್ಲಿ ಯೂಸ್ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಅಂತ ಬಂದಾಗ ಮಿನಿಮಮ್ ಡಿಸ್ಕ್ರಿಪ್ಷನ್ ಲೆಂತ್ ಅಂತ ಬಂದಾಗ selects the hypothesis that gives the shortest total description of the data with the model based on the idea simpler model is better, ಸರಿನಾ? ಸೊ ಎಷ್ಟು ಸಿಂಪಲ್ ಆಗಿರುತ್ತೆ ಮಾಡಲು ಅಷ್ಟು ಬೆಟರ್ ಆಗಿರುತ್ತೆ. ಸೊ ಅದ್ರದ್ದು ಫಾರ್ಮುಲಾ ಇಲ್ಲಿದೆ. ಸೊ LH ಅಂದ್ರೇನು? ಲೆಂತ್ ಆಫ್ ದಿ ಹೈಪೋಥಿಸಿಸ್. LDH ಅಂತಂದ್ರೇನು? ಲೆಂತ್ ಆಫ್ ದಿ ಡೇಟಾ ಗಿವನ್ ಹೈಪೋಥಿಸಿಸ್. ನೆಕ್ಸ್ಟ್ ಕೀ ಡಿಫರೆನ್ಸಸ್ ಅಂತ ಬಂದಾಗ MLE ಫೋಕಸಸ್ ಆನ್ ದಿ ಬೆಸ್ಟ್ ಫಿಟ್ ಟು ಡೇಟಾ, MDL ಫೋಕಸಸ್ ಆನ್ ದ ಸಿಂಪ್ಲಿಸಿಟಿ ವಿತ್ ದಿ ಕಂಪ್ರೆಷನ್, ಸರಿನಾ? ಆದಷ್ಟು ಕಂಪ್ರೆಸ್ ಮಾಡ್ತಾ ಹೋಗುತ್ತೆ ಡೇಟಾನ, ಯಾಕಂತಂದ್ರೆ ನಮಗೆ ಡೇಟಾ ಪ್ರೊಸೆಸ್ ಮಾಡೋದಕ್ಕೆ ವೆರಿ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೈವಿ ಬೇಸ್ಡ್ ಕ್ಲಾಸಿಫೈಯರ್. ಸೊ ಇದ್ರದ್ದು ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟು. ಸೊ ಪ್ರಾಬ್ಲಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪ್ಲೇ ಲಿಸ್ಟ್ ಅಲ್ಲಿ. ಸೊ ಇದನ್ನ ಯಾವ ರೀತಿ ವರ್ಕಿಂಗ್ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಬರಿಬಹುದು ನೋಡಿ. ಪ್ರಿಪೇರ್ ದ ಡೇಟಾ ಸೆಟ್, ಕ್ಯಾಲ್ಕುಲೇಟ್ ದ ಪ್ರಯರ್ ಪ್ರೊಬ್ಯಾಬಿಲಿಟಿ, ಕ್ಯಾಲ್ಕುಲೇಟ್ ದ ಲೈಕ್ಲಿಹುಡ್, ಅಪ್ಲೈ ದ ಬೇಸ್ ಥಿಯರಮ್. ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರೆದ್ರಾಯ್ತು. ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿರ್ತೀನಿ ನಾನು, ಅದನ್ನೇ ನೀವು ಇಲ್ಲಿ ಸ್ಟೆಪ್ ವೈಸ್ ಬರೆದ್ರೆ ಆಯ್ತು. ನೆಕ್ಸ್ಟ್ ಇಗ್ನೋರ್ ದ ಕಾನ್ಸ್ಟೆಂಟ್ ಟರ್ಮ್ಸ್, ಚೂಸ್ ದ ಬೆಸ್ಟ್ ಕ್ಲಾಸ್. ಇಷ್ಟೇ ಸಿಂಪಲ್. ಕ್ಲಾಸ್ ಅಂತ ಅಂದ್ರೇನು? ಔಟ್ಪುಟ್. ಬೆಸ್ಟ್ ಔಟ್ಪುಟ್ ಏನಾಗಿರುತ್ತೆ ಅದನ್ನ ನಾವು ಚೂಸ್ ಮಾಡಬೇಕು. ನೆಕ್ಸ್ಟ್ ಪರ್ಸೆಪ್ಟ್ರಾನ್. ಸೊ ಪರ್ಸೆಪ್ಟ್ರಾನ್ ಅಂತ ಅಂದ್ರೇನು?
ಇಟ್ ಈಸ್ ಎ ಬೇಸಿಕ್ ಯೂನಿಟ್ ಆಫ್ ಎನ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್. ಸೊ ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಬೇಸಿಕ್ ಯೂನಿಟ್ ಏನಾಗಿರುತ್ತೆ, ಪರ್ಸೆಪ್ಟ್ರಾನ್ ಆಗಿರುತ್ತೆ, ಯೂಸ್ಡ್ ಫಾರ್ ದ ಬೈನರಿ ಕ್ಲಾಸಿಫಿಕೇಶನ್. It takes the input, applies the weights and bias and produces the output using the activation function. Activation function ಏನಕ್ಕೆ ಯೂಸ್ ಆಗುತ್ತೆ, ಒಂದು ನ್ಯೂರಾನ್ ಆಕ್ಟಿವೇಟ್ ಆಗಬೇಕು ಇಲ್ವೋ ಅಂತ ಡಿಸೈಡ್ ಆಗೋದು ಈ ಆಕ್ಟಿವೇಷನ್ ಫಂಕ್ಷನ್ ಮೇಲೆ. ಸಿಂಗಲ್ ಪರ್ಸೆಪ್ಟ್ರಾನ್ ಕನ್ಸಿಸ್ಟ್ ಆಫ್ ದಿ ಇನ್ಪುಟ್ ವ್ಯಾಲ್ಯೂಸ್, ವೇಟ್, ಬಯಾಸ್ ಅಂಡ್ ಆಕ್ಟಿವೇಶನ್ ಫಂಕ್ಷನ್. ನೋಡಿ ಇಲ್ಲೇ ಕೊಟ್ಟಿದ್ದೀನಿ, ಇನ್ಪುಟ್ಸ್ ಇರಬೇಕು, ಇಟ್ ಟೇಕ್ಸ್ ದ ಇನ್ಪುಟ್ಸ್, ಅಪ್ಲೈಸ್ ದ ವೇಟ್ ಅಂಡ್ ಬಯಾಸ್ ಅಂಡ್ ಯೂಸಿಂಗ್ ದ and produces the output using the activation function. So ಆ 4 ಇನ್ಪುಟ್ಗಳು ಕೂಡ ಇರ್ತವೆ. So output is calculated using the weight sum is equal to Wi xi. So W1 x1 W2 x2 ಅಂತ ಅದೇ ರೀತಿ ಹೋದ್ರೆ ಏನಾಗುತ್ತೆ, Wi xi ವರ್ಗು ಕೂಡ ಹೋಗ್ತಾ ಹೋಗುತ್ತೆ. ಪರ್ಸೆಪ್ಟ್ರಾನ್ ಲರ್ನಿಂಗ್ ಅಲ್ಗಾರಿದಮ್. ಸೊ ಯಾವ ರೀತಿ ಸ್ಟೆಪ್ ವೈಸ್ ಈ ಒಂದು ಅಲ್ಗಾರಿದಮ್ ಅನ್ನು ಬರೀತೀವಿ ಅಂತ, ಇನಿಷಿಯಲೈಸ್ ದ ವೇಟ್ ಅಂಡ್ ದ ಬಯಾಸ್ ಫಾರ್ ಈಚ್ ಟ್ರೈನಿಂಗ್, ಕಾಂಪ್ಯೂಟ್ ದ ಔಟ್ಪುಟ್. ಸೊ ಔಟ್ಪುಟ್ ಅನ್ನ ಕಾಂಪ್ಯೂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಔಟ್ಪುಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಫ್ ಆಫ್ ಡಬ್ಲ್ಯೂ ಅಂತ ಅಂದ್ರೇನು ವೇಟ್, ಎಕ್ಸ್ ಅಂತ ಅಂದ್ರೇನು ಇನ್ಪುಟ್, ಬಿ ಅಂತ ಅಂದ್ರೇನು ಬಯಾಸ್. ಸೊ ಡಬ್ಲ್ಯೂ ಇಂಟು ಎಕ್ಸ್ ಪ್ಲಸ್ ಬಯಾಸ್ ಅನ್ನ ಮಾಡಬೇಕಾಗತ್ತೆ. ಅಪ್ಡೇಟ್ ದ ವೇಟ್ಸ್ ಇಫ್ ದೇರ್ ಈಸ್ ಎನಿ ಎರರ್. ನೆಕ್ಸ್ಟ್ ರಿಪೀಟ್ ಫಾರ್ ಆಲ್ ದಿ ಎಕ್ಸಾಂಪಲ್ಸ್ ಅಂಟಿಲ್ ನೋ ಎರರ್ ಆರ್ ಮ್ಯಾಕ್ಸ್ ಇಟಿರೇಷನ್ ಈಸ್ ರೀಚ್ಡ್. ಸೊ ಮ್ಯಾಕ್ಸ್ ಇಟಿರೇಷನ್ ಅಂತಂದ್ರೆ ಫೈನಲ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಹೋಗೋವರೆಗೂ ಕೂಡ ನಾವು ಇದನ್ನ ರಿಪೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಷ್ಟು ಥಿಯರಿ ಪಾರ್ಟು ಮಾಡ್ಯೂಲ್ 4 ಅಂತ ಬಂದಾಗ, ಮಾಡ್ಯೂಲ್ 4ದು ಪ್ರಾಬ್ಲಮ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ, ಅವುಗಳು ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.